ಹಲೋ ಎವ್ರಿವನ್, ಹೇಗಿದ್ದೀರಿ? ಕತ್ತಲಿನಿಂದ ಬೆಳಕಿನೆಡೆ ಕರೆದೊಯ್ಯುವ ದೀಪಗಳ ಹಬ್ಬ ದೀಪಾವಳಿಯ ಶುಭಾಶಯಗಳು. ನಮಗೆ ಗೊತ್ತಿರುವ ಹಾಗೆ ದೀಪಾವಳಿ ಹಬ್ಬ ಎಲ್ಲರಿಗೂ ಎಷ್ಟು ವಿಶೇಷ ಅಂತ. ಈ ಹಬ್ಬದಲ್ಲಿ ನಾವು ನಮ್ಮ ಹಿರಿಯರ ಪೂಜೆ ಮಾಡ್ತೀವಿ, ಜೊತೆಗೆ ನಾವು ನಡೆಸಿಕೊಂಡು ಬಂದಂತಹ ಕೆಲವೊಂದು ವಿಶಿಷ್ಟವಾದ ವಿಶೇಷ ಪದ್ಧತಿಗಳನ್ನು ಆಚರಣೆ ಮಾಡ್ತೀವಿ. ಸೊ ಕೆಲವು ಕಡೆ ಪಿತೃಪಕ್ಷದಲ್ಲಿ ತಮ್ಮ ಹಿರಿಯರ ಪೂಜೆ ಮಾಡ್ತಾರೆ, ಆದರೆ ನಾವು ದೀಪಾವಳಿಯಲ್ಲಿ ಮಾಡುತ್ತೇವೆ. ಈ ಹಬ್ಬದ ಇನ್ನೊಂದು ವಿಶೇಷ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪಟಾಕಿ ಹೊಡೆಯೋದು. ದೀಪಾವಳಿ ಅಂದರೆ ಪಟಾಕಿ ಅಂತ ಅಷ್ಟು ಖುಷಿ ಇರುತ್ತೆ. ದೀಪಾವಳಿ ಹಬ್ಬ ಮಾಡೋದ್ರ ಜೊತೆ ಪಟಾಕಿ ಹೊಡೆಯೋದು. ನಮ್ಮ ಮನೆಯಲ್ಲಿ ಹಿರಿಯರ ಪೂಜೆಯನ್ನು ಸ್ಟಾರ್ಟ್ ಮಾಡೋ ಮೊದಲು ನಮ್ಮ ಊರ ಮುಂದಿರುವ ಕರಿಗಲ್ಲು ಪೂಜೆ ಮಾಡ್ತೀವಿ. ನಂತರ ಗೋಪೂಜೆ ಮಾಡಿ ಆನಂತರ ಹಿರಿಯರ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಕರಿಗಲ್ಲು ನಮ್ಮ ಗ್ರಾಮ ದೇವತೆಯಾದ ದೇವಸ್ಥಾನದ ಮುಂದೆ ಇದೆ. ಇದನ್ನು ಪೂಜೆ ಮಾಡೋ ಉದ್ದೇಶ ಯಾವುದೇ ನೆಗೆಟಿವ್ ಎನರ್ಜೀಸ್ ಊರಿಗೆ ತೊಂದರೆ ಮಾಡದೇ ಇರಲಿ ಅಂತ. ಊರಿನ ಪ್ರತಿಯೊಬ್ಬರು ಬಂದು ಕರಿಗಲ್ಲನ್ನು ಪೂಜೆ ಮಾಡಿ ಆನಂತರ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಅವರ ಹಿರಿಯರ ಪೂಜೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಕರಿಗಲ್ಲು ಪೂಜೆ ವಿಡಿಯೋ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಖಂಡಿತ ವಿಡಿಯೋ ಸಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು ಇವಾಗ ನಮ್ಮ ಮನೇಲಿ ಮಕ್ಕಳೆಲ್ಲ ನಾವು ಒಂದು ರೌಂಡ್ ಫಸ್ಟೇ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಒಂದು ರೌಂಡು ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಬೇಡ ಅಂದರೂ ಕೇಳ್ತಾ ಇಲ್ಲ. ಅವರಿಗೆ ಹಬ್ಬಕ್ಕಿಂತ ಹೆಚ್ಚಾಗಿ ಫಸ್ಟ್ ನಾವು ಪಟಾಕಿ ಹೊಡಿಬೇಕು ಅಂತೇಳಿ ಅದರಲ್ಲೂ ಜಗಳ ಮಾಡ್ತಾಯಿದ್ರು. ನನಗೂ ಸಿಕ್ಕಿಲ್ಲ, ನಾನು ಹೊಡಿತೀನಿ ಫಸ್ಟು ಅಂತೇಳ್ಬಿಟ್ಟು. ಹಬ್ಬ ಅಂದ್ರೇ ಹಾಗೆ ಅವರಿಗೆ, ಹಬ್ಬ ಅಂದ್ರೇ ಫಸ್ಟ್ ದೀಪಾವಳಿ ಅಂದ್ರೇ ಪಟಾಕಿ, ಅದರಲ್ಲೇ ಸಿಗೋವಷ್ಟು ಖುಷಿ ಅವ್ರಿಗಿನ್ಯಾವುದೂ ಇಲ್ಲ. ಸೊ ನಾವು ಇವಾಗ ಸಾಯಂಕಾಲ ಹಿರಿಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಮನೆಯಲ್ಲಿ ಇನ್ನೊಂದು ಪೂಜೆ ಮಾಡ್ತೀವಿ, ದೇವಿರಮ್ಮನ ಪೂಜೆ ಅಂತೇಳ್ಬಿಟ್ಟು. ಇದಕ್ಕೆ ಸಪ್ರೇಟ್ ಇದೇ ರೀತಿ ಅಂತೇನಿಲ್ಲ. ನಾವು ಮನೆಯಲ್ಲೇ ಅಕ್ಕಿ ನೆನೆಸಿ ಅದರಲ್ಲಿ ತಮಟ ಮಾಡಿ ತುಪ್ಪದ ದೀಪ ಹಚ್ಚಿ ಅದನ್ನೇ ದೇವಿರಮ್ಮ ಅಂತೇಳಿ ಪ್ರತಿ ವರ್ಷ ಪೂಜೆ ಮಾಡುವಂಥ ಪದ್ಧತಿ ನಮ್ಮ ಮನೆಯಲ್ಲಿದೆ. ಸೊ ಇದು ಯಾವುದೇ ಒಂದು ರೀತಿ ಪರ್ಟಿಕ್ಯುಲರ್ ದೇವಸ್ಥಾನ ಅಂತ ಇಲ್ಲ, ಬೆಟ್ಟದ ಮೂಲೆಯಲ್ಲಿ ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಸೊ ನಾವು ಪೂಜೆ ಆದಮೇಲೆ ಹೊರಗಡೆ ಬಂದು ಗುಡ್ಡದ ಕಡೆ ಮುಖ ಮಾಡಿ ಆರತಿ ಮಾಡ್ತೀವಿ. ಆಮೇಲೆ ಹುಡಿ ತುಂಬಿಸ್ಕೋತೀವಿ. ಸೊ ಈ ರೀತಿ ನಮ್ಮ ಮನೆಯಲ್ಲಿ ಹಿರಿಯರ ಪೂಜೆ ಮಾಡ್ತಾಯಿದ್ದೀವಿ. ಇವರು ನಮ್ಮ ತಂದೆಯವರ ಅಪ್ಪ ಅಮ್ಮ, ಇವರು ನಮ್ಮ ಅಜ್ಜಿ. ಪ್ರತಿ ವರ್ಷ ಇವರ ಪೂಜೆಯನ್ನು ಮಾಡ್ತೀವಿ. ಸೊ ದೀಪಾವಳಿ ಹಬ್ಬ ಅಂದ್ರೇ ಖುಷಿ. ನಮ್ಮ ಮನೆಯಲ್ಲಂತೂ ಸ್ವಲ್ಪ ಜಾಸ್ತಿ ಪೂಜೆಗಳು ಪದ್ಧತಿಗಳು ಜಾಸ್ತಿ ಇರುತ್ತೆ. ಪೂಜೆ ಮಾಡಿ ಸಾಕಾಗೋಗುತ್ತೆ, ಅಷ್ಟೊಂದು ಪೂಜೆ ಮಾಡ್ತೀವಿ. ಸೊ ಒಂದು ಹೆಣ್ಮಕ್ಳಿಗೆ ಅಡುಗೆ ಮಾಡೋದೊಂದು ಖುಷಿ, ಅಡುಗೆ ಎಲ್ಲ ಚೆನ್ನಾಗಾಯ್ತು ಅಂದರೆ ಅದೇ ಖುಷಿ ಇರುತ್ತೆ. ಸೊ ಇದು ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ. ನಮ್ಮ ಮನೆಯಲ್ಲಿ ತಜೂರಿ ಇದೆ, ಸೊ ಅದರಲ್ಲೇ ಕಳಶ ಹೂಡಿ ಪ್ರತಿ ವರ್ಷ ದೀಪಾವಳಿ ದಿನ ಲಕ್ಷ್ಮೀ ಪೂಜೆ ಅಂತೇಳಿ ಮಾಡ್ತೀವಿ. ಸೊ ಇದು ದೇವಿರಮ್ಮನ ಪೂಜೆ. ಇದೆಲ್ಲ ಆದಮೇಲೆ ಮಕ್ಕಳನ್ನ ಹೆಂಗೆಂಗೋ ಮಾಡಿ ಕರ್ಕೊಂಬಂದ್ವಿ. ಅವರು ಕೂಡ ಬಂದು ದೇವರಿಗೆ ನಮಸ್ಕಾರ ಮಾಡ್ತೀವಿ ಅಂತೇಳಿ ಕರ್ಕೊಂಡು ಬಂದ್ವಿ. ಅವರು ಎಲ್ಲ ಅರ್ಜೆಂಟು, ನಾವು ಎಷ್ಟೊತ್ತಿಗೆ ಹೋಗಿ ಮತ್ತೆ ಪಟಾಕಿ ಹೊಡಿತೀವಿ ಅಂತೇಳಿ, ಇನ್ನೂ ಖಾಲಿ ಆಗಿಲ್ಲ ಪಟಾಕಿ, ಮತ್ತೆ ಕರಿಬೇಡ್ರಿ ಅಂತ ಹೇಳ್ತಾಯಿದ್ರು. ಸೊ ಇದು ಹಟ್ಟಿ ಪೂಜೆ ಅಂತೇಳಿ ಮಾಡ್ತೀವಿ. ಸೊ ಸಗಣಿಯಲ್ಲಿ ಈ ರೀತಿ ಸಗಣಿ ಮತ್ತು ಕೆಮ್ಮಣ್ಣು ಸುಣ್ಣನ ಬಳಸಿ ಹಟ್ಟಿ ಹಾಕ್ತಾರೆ. ಇದು ಕವಸೆ ಹುಲ್ಲು. ಸಗಣಿನಲ್ಲಿ ವಿಘ್ನೇಶ್ವರನ್ನ ಮಾಡಿ ಅದಕ್ಕೆ ಅನ್ನೆ ಹೂವು, ಬ್ರಹ್ಮದಂಡೆ ಹೂಗಳನ್ನು ಇಟ್ಟು ಕವಸೆ ಹುಲ್ಲುಗಳನ್ನು ಇಟ್ಟು ಈ ರೀತಿ ಪೂಜೆ ಮಾಡ್ತೀವಿ. ನಾವು ಚಿಕ್ಕವರಿದ್ದಾಗ ಇವನ್ನೆಲ್ಲ ಮಾಡೋದಂದ್ರೇ ಒಂದು ಖುಷಿ. ನಾವೇ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಇವಾಗಿನ ಮಕ್ಕಳು ಅವ್ರಿಗೆ ಪಟಾಕಿ ಹೊಡೆಯೋದು ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಬೇಕಿಲ್ಲ. ಸೊ ನಾನು ಇವಾಗ ದೇವಿರಮ್ಮನ ಪೂಜೆ ಮಾಡ್ತಾಯಿದ್ವಿ. ಸೊ ಇದಕ್ಕೆ ದೇವ್ರ ಮನೆಯಲ್ಲಿ ಪೂಜೆ ಮಾಡುವಾಗಿಲ್ಲ, ಮನೆಯಲ್ಲಿರ್ತಕ್ಕಂಥ ನಡುಮನೆಯಲ್ಲೇ ಪೂಜೆ ಮಾಡಬೇಕು. ಮಾಡಿ ನಂತರ ಇದನ್ನು ಹೊರಗಡೆ ತಗೊಂಡೋಗಿ ಬೆಟ್ಟದ ಮೂಲೆಯಲ್ಲಿರ್ತಕ್ಕಂಥ ದೇವಸ್ಥಾನ ಆ ಕಡೆ ತಿರುಗಿಬಿಟ್ಟು ಆರತಿ ಮಾಡಿದರೆ ಆಯಿತು. ಆಮೇಲೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳೆಲ್ಲ ಉಡಿ ತುಂಬಿಸ್ಕೋಬೇಕು, ಇದು ವಿಶೇಷ. ಸೊ ಮಕ್ಕಳೆಲ್ಲ ಮತ್ತೆ ಪೂಜೆ ಆದಮೇಲೆ ಮತ್ತೊಂದು ರೌಂಡ್ ಪಟಾಕಿ ಹೊಡಿತೀವಿ ಅಂತೇಳಿ ಬಂದು ಪಟಾಕಿ ಹೊಡಿತಾ ಇದ್ದಾರೆ. ದೀಪಾವಳಿ ಅಂದ್ರೇ ಖುಷಿ. ನಾವು ಚಿಕ್ಕವರಿದ್ದಾಗ ನಾವು ಹೀಗೆ ಮಾಡ್ತಾಯಿದ್ವಿ. ಇವಾಗ ಬ್ಯುಸಿ ಆಗಿರ್ತೀವಿ, ಅಡುಗೆ ಆಗಬೇಕು, ಪೂಜೆ ನೀಟ್ ಆಗಬೇಕು, ಅದರಲ್ಲಿ ಬ್ಯುಸಿ ಆಗಿರ್ತೀವಿ. ಚೈಲ್ಡ್ಹುಡ್ ಅಂತಂದ್ರೇ ಹಾಗೆ ತುಂಬ ಖುಷಿ ಇರುತ್ತೆ. ಮಕ್ಕಳಂತೂ ತುಂಬ ಎಂಜಾಯ್ಮೆಂಟ್ ಮಾಡಿದರು. ಅವ್ರಿಗೆ ಸ್ಯಾಟಿಸ್ಫೈ ಆಗೋವಷ್ಟು ಪಟಾಕಿ ಹೊಡೆದು ಲಾಸ್ಟಿಗೆ ಎಲ್ಲರದ್ದು ಆದಮೇಲೆ ಊಟಕ್ಕೆ ಬಂದರು. ನಮ್ಮದು ಸ್ವಲ್ಪ ಮಕ್ಕಳು ಜಾಸ್ತಿ ಇರೋದ್ರಿಂದ ಅವ್ರನ್ನ ಯಾರು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅವರು
ಅವ್ರಿಗೆ ಖುಷಿ ಆಗೋವಷ್ಟು ಆಟ ಆಡಿ ಆಮೇಲೆ ಬಂದರೆ ಅವ್ರಿಗೆ ಸಮಾಧಾನ. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.